ನಮಸ್ತೆ, ನಾನು ನಿಮ್ಮ ಶ್ವೇತಾ ಮೋಹನ್. ಸ್ವಾಗತ ಸುಸ್ವಾಗತ ಶ್ವೇತಾ ಅಡುಗೆ ಚಾನಲ್ಗೆ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ತುಂಬಾ ಬಿಸಿ ಇರುತ್ತೆ. ಹಾಗಾಗಿ ನಾವು ಏನಾದರೂ ತಣ್ಣಗೆ ತಿಂತಿರಬೇಕು, ಕುಡಿತಿರಬೇಕು ಅನಿಸುತ್ತೆ. ಹಾಗಾಗಿ ನಾನೀಗ ಕುಲ್ಫಿ ಐಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಈಗ ಕುಲ್ಫಿ ಐಸ್ ಮಾಡೋದಕ್ಕೆ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಹಾಲಿನ ಪೌಡರ್ 4 ಸ್ಪೂನಷ್ಟು ತೊಗೊಂಡಿದ್ದೀನಿ. 1/4 kg ಸಕ್ಕರೆ ತೊಗೊಂಡಿದ್ದೀನಿ. ಪಿಸ್ತಾ ಒಂದು 15 ಬೀಜದಷ್ಟು ತೊಗೊಂಡಿದ್ದೀನಿ. ಗೋಡಂಬಿ 15 ಬೀಜದಷ್ಟು, ಬಾದಾಮಿ 20 ಬೀಜದಷ್ಟು ತೊಗೊಂಡಿದ್ದೀನಿ. ಏಲಕ್ಕಿ 7ರಿಂದ 8, ಪೇಪರ್ ಕಾಫಿ ಗ್ಲಾಸು 8 ತೊಗೊಂಡಿದ್ದೀನಿ. ಐಸ್ ಕ್ರೀಮ್ ಸ್ಟಿಕ್ಕು 8, ರಿಬ್ಬನ್ಸು 8 ಪೇಪರ್ ಶೀಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮನೆಯಲ್ಲಿರುವ ಶೀಟ್ನ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ಹಾಲನ್ನ ಕಾಯೋದಕ್ಕೆ ಇಟ್ಕೊಳ್ಳೋಣ. ಹಾಲು ಕಾಯೋ ಅಷ್ಟರಲ್ಲಿ ನಾವು ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ನೋಡಿ ಈ ಥರ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ನಾವು ಹಾಲನ್ನು ಕಾಯಕ್ಕೆ ಇಟ್ಟಿದ್ರಲ್ವ, ನೋಡಿ 1 ಸ್ಪೂನ್ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ನಾವು ಹಾಲಿಗೆ ನೀರು ಹಾಕಲಿಲ್ಲ, ಹಾಗಾಗಿ ಮಿಕ್ಸ್ ಮಾಡ್ಕೊತಿರ್ಬೇಕು. ಅದೇ ಹಾಲನ್ನ 4 ಸ್ಪೂನಷ್ಟು ಹಾಲು ತೊಗೊಂಡು ಹಾಲಿನ ಪೌಡರ್ಗೆ ಹಾಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಗಂಟು ಕಟ್ದಿರೋ ಹಾಗೆ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕು. ಈಗ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ನೋಡಿ 2ರಿಂದ 3 ಸತಿ ಕುದಿ ಬರೋವರೆಗೂ ಕಾಯಿಸ್ಕೊಂಡು ನಂತರ ಇದಕ್ಕೆ ಮಿಕ್ಸ್ ಮಾಡಿಟ್ಟಿರೋ ಹಾಲಿನ ಪೌಡರ್ನ ಹಾಲನ್ನ ಹಾಕ್ಕೊಳ್ಳೋಣ. ನೋಡಿ ಹಾಕ್ಕೊಂಡು ಮತ್ತೇನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಲು ಕಾಯಿಸುವಾಗ ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಕಾಯಿಸ್ಕೊಳ್ಬೇಕು. ನೋಡಿ ಈ ಥರ 4ರಿಂದ 5 ಸತಿ ಚೆನ್ನಾಗಿ ಕುದಿ ಬರೋವರೆಗೂ ಕಾಯಿಸ್ಕೊಂಡು ನಂತರ ಇದಕ್ಕೆ ಸಕ್ಕರೆನ ಹಾಕ್ಕೊಳ್ಳೋಣ. ನೋಡಿ ಸಕ್ಕರೆ ಹಾಕಿ ಮತ್ತೆ ಇದನ್ನು ತಿರುಗಿಸ್ಕೊಳ್ಳೋಣ. ತಿರುಗಿಸಿ ನಂತರ ಇದಕ್ಕೆ ಪುಡಿ ಮಾಡಿ ಇಟ್ಟಿರೋ ಡ್ರೈ ಫ್ರೂಟ್ಸ್ ಪುಡಿನ ಹಾಕ್ಕೊಂಡು ಮತ್ತೆ ತಿರುಗಿಸ್ಕೊಳ್ಳೋಣ. ಈಗ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಕಾಯಿಸ್ಕೊಂಡು ನಂತರ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡೋಣ. ಇದು ಕಂಪ್ಲೀಟ್ ತಣ್ಣಗಾಗಿದ ನಂತರ ನಾನು ಆಗಲೇ ತೋರಿಸಿದ್ನಲ್ವ ಗ್ಲಾಸಸ್ಗೆ ಹಾಕ್ಕೊಳ್ಳೋಣ. ನೋಡಿ ಮುಕ್ಕಾಲು ಗ್ಲಾಸಷ್ಟು ನಾನು ಹಾಕ್ಕೊಳ್ತಿದ್ದೀನಿ. ಎಲ್ಲ ಗ್ಲಾಸಸ್ಗೂ ಹಾಕ್ಕೊಂಡು ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಕವರ್ನ ಹಾಕ್ಕೊಳ್ತಿದ್ದೀನಿ. ನೋಡಿ ಒಂದೊಂದು ಗ್ಲಾಸ್ಗೂ ಈ ಥರ ಹಾಕ್ಕೊಂಡು ಇದಕ್ಕೆ ಒಂದು ಹೇರ್ ಬೆಂಡ್ಸ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೋಡಿ ಐಸ್ ಕ್ರೀಮ್ ಸ್ಟಿಕ್ನ ಪೇಪರ್ ಹಾಕಿರ್ತೀರಲ್ವ ಸೆಂಟ್ರಲ್ಲಿ ಒಂದೊಂದು ಸ್ಟಿಕ್ನ ಹಾಕೋಣ. ನೋಡಿ ಎಲ್ಲ ಗ್ಲಾಸಸ್ಗೂ ಹಾಗೆ ಹಾಕ್ಕೊಂಡು ನಾವು 1 ನೈಟ್ ಅಥವಾ 7ರಿಂದ 8 ಅವರು ಫ್ರೀಸರಲ್ಲಿಟ್ಟರೆ ಕುಲ್ಫಿ ರೆಡಿ ಆಗುತ್ತೆ. ಅದರಲ್ಲೂ ನಾವು ಮನೆಯಲ್ಲೇ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಒಳ್ಳೆಯದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಕೊನೆಯವರೆಗೂ ನೋಡಿದವರಿಗೆ ಧನ್ಯವಾದಗಳು.